ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ರಾಜಕೀಯ ಈಗ ತುಂಬ ತೀವ್ರ ಪರಿಸ್ಥಿತಿಗೆ ಹೋಗಿದೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆ ನೀಡುತ್ತಾರೆ. ಅವರು ಹೇಳಿದ್ದು ಏನು ಅಂತಂದರೆ, ಇರಾನ್ ಜೊತೆ ಒಪ್ಪಂದ ಆಗಬೇಕಾದರೆ ಮೊದಲು ಬೇಷರತ್ತಾಗಿ ಶರಣಾಗತಿ ಆಗಬೇಕು. ಈ ಹೇಳಿಕೆ ಜಗತ್ತಿನ ರಾಜಕೀಯವನ್ನು ಮತ್ತಷ್ಟು ಗೊಂದಲಕ್ಕೀಡು ಮಾಡಿದೆ. ಶುಕ್ರವಾರ ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್ ಸ್ಪಷ್ಟವಾಗಿ ಬರೆದಿದ್ದಾರೆ, ಬೇಷರತ್ತಾದ ಶರಣಾಗತಿ ಹೊರತುಪಡಿಸಿ ಇರಾನ್ ಜೊತೆ ಯಾವುದೇ ಒಪ್ಪಂದ ಇಲ್ಲ. ಅಂದರೆ ಮೊದಲು ಇರಾನ್ ಸಂಪೂರ್ಣವಾಗಿ ಸೋಲೊಪ್ಪಿಕೊಳ್ಳಬೇಕು, ಆಮೇಲೆ ಮಾತ್ರ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಇರಾನ್ಗೆ ಸಹಾಯ ಮಾಡುತ್ತವೆ ಎಂದು ಅವರು ಹೇಳಿದ್ದಾರೆ. ಇದರ ಜೊತೆಗೆ ಇನ್ನೊಂದು ದೊಡ್ಡ ಮಾತನ್ನು ಕೂಡ ಅವರು ಹೇಳುತ್ತಾರೆ, ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲೂ ಕೂಡ ಅಮೆರಿಕಕ್ಕೆ ಪಾತ್ರ ಇರಬೇಕು ಎಂದು ಟ್ರಂಪ್ ಹೇಳುತ್ತಾರೆ. ಈ ಹೇಳಿಕೆಗೆ ತಕ್ಷಣವೇ ಇರಾನ್ ತೀವ್ರವಾಗಿ ಪ್ರತಿಕ್ರಿಯೆ ನೀಡುತ್ತದೆ. ಇರಾನ್ನ ಅಧ್ಯಕ್ಷ ಮೌಸಾದ್ ಪೆಜೆಶ್ಕಿಯಾನ್, ನಮ್ಮ ದೇಶದ ನಾಯಕನನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಇರಾನ್ ಜನರು ಮತ್ತು ಸಂವಿಧಾನವೇ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಈ ಪ್ರಕ್ರಿಯೆಯಲ್ಲಿ ವಿದೇಶಿ ದೇಶಗಳಿಗೆ ಮತ್ತು ವಿದೇಶಿ ಕೈಗಳಿಗೆ ವಿದೇಶದವರಿಗೆ ಹಸ್ತಕ್ಷೇಪಕ್ಕೆ ಯಾವುದೇ ಅವಕಾಶ ಇರುವುದಿಲ್ಲ ಎಂದು ಹೇಳುತ್ತಾರೆ. ಮುಂದುವರೆದವರು ಹೇಳುತ್ತಾರೆ, ಕೆಲವು ದೇಶಗಳು ಈಗ ಯುದ್ಧ ನಿಲ್ಲಿಸಲು ಮಧ್ಯಸ್ಥಿಕೆ ಪ್ರಯತ್ನ ಆರಂಭಿಸಿವೆ ಎಂದು ಅವರು ಹೇಳುತ್ತಾರೆ. ಇದರ ನಡುವೆ ಯುದ್ಧ ಭೂಮಿಯಲ್ಲಿ ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ. ಇಸ್ರೇಲ್ ಸೇನೆ ಲೆಬನಾನ್ ರಾಜಧಾನಿ ಬೇರೂಟ್ ಮೇಲೆ ದೊಡ್ಡ ದಾಳಿ ನಡೆಸಿದೆ. ಇಸ್ರೇಲ್ ಹೇಳುವ ಪ್ರಕಾರ ಅಲ್ಲಿ ಇರಾನ್ನ ಕ್ರಾಂತಿಕಾರಿ ಗಾರ್ಡ್ಗಳು ಮತ್ತು ಹೆಜ್ಬುಲ್ಲಾ ಸಂಘಟನೆಯ ಕಮಾಂಡ್ ಸೆಂಟರ್ಗಳು ಇದ್ದವು. ಅದಕ್ಕಾಗಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಾಂಬ್ ದಾಳಿ ನಡೆಸಲಾಗಿದೆ ಎಂದು ಇಸ್ರೇಲ್ ಹೇಳಿಕೊಳ್ಳುತ್ತದೆ. ಈ ದಾಳಿಯ ನಂತರ ಬೇರೂಟ್ನ ದಕ್ಷಿಣ ಭಾಗದ ಜನರಿಗೆ ತಕ್ಷಣದ ಸ್ಥಳಾಂತರ ಆದೇಶ ನೀಡಲಾಗಿದೆ. ಇದರ ಪರಿಣಾಮವಾಗಿ ಸುಮಾರು 3 ಲಕ್ಷ ಜನರು ಮನೆ ಬಿಟ್ಟು ಸ್ಥಳಾಂತರ ಹೊಂದಿದ್ದಾರೆ ಎಂದು ವರದಿಗಳು ಹೇಳುತ್ತವೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಕೈಚೆಲ್ಲಿ ಕೂತಿಲ್ಲ. ಇಸ್ರೇಲ್ ಹಾಗೂ ಗಲ್ಫ್ ಪ್ರದೇಶಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದೆ. ಇದರಿಂದ ಮಧ್ಯಪ್ರಾಚ್ಯದ ಹಲವಾರು ದೇಶಗಳಲ್ಲಿ ಅಲಾರ್ಮ್ ಸೈರನ್ಗಳು ಕೇಳಿ ಬಂದವು. ಈ ಯುದ್ಧದ ಪರಿಣಾಮ ಈ ಜಗತ್ತಿನ ಆರ್ಥಿಕತೆಯ ಮೇಲೂ ಬೀಳುತ್ತದೆ. ಪ್ರಮುಖ ಕಾರಣ ಸ್ಟ್ರೈಟ್ ಆಫ್ ಹಾರ್ಮುಜ್ ಎನ್ನುವ ಸಮುದ್ರ ಮಾರ್ಗ. ಜಗತ್ತಿನ ದೊಡ್ಡ ಪ್ರಮಾಣದ ತೈಲ ಸಾಗಣೆ ಈ ಮಾರ್ಗದಿಂದ ಆಗುತ್ತದೆ. ಯುದ್ಧದ ಕಾರಣದಿಂದ ಈ ಮಾರ್ಗ ಮುಚ್ಚುತ್ತೇನೆ ಎಂದು ಇರಾನ್ ಹೇಳಿಕೊಳ್ಳುತ್ತದೆ. ಇಲ್ಲಿ ಯಾರಾದರೂ ತೈಲ ಹಡಗುಗಳನ್ನು ಸಾಗಿಸಿದಲ್ಲಿ ನಾವು ಸುಟ್ಟು ಬಿಡುತ್ತೇವೆ ಎಂದು ಇರಾನ್ ಬೆದರಿಕೆ ಹಾಕುತ್ತಿರುವುದರಿಂದ ಜಗತ್ತಿನ ಷೇರು ಮಾರುಕಟ್ಟೆಗಳು ಕುಸಿದಿವೆ. ತೈಲ ಬೆಲೆಗಳು ಈ ಭಾರಿ ಏರಿಕೆ ಕಾಣುವ ಸಂಭವ ಇದೆ. ಒಟ್ಟಿನಲ್ಲಿ ನೋಡಿದರೆ ಇರಾನ್ ಇಸ್ರೇಲ್ ಯುದ್ಧ ಈಗ ಪ್ರಾದೇಶಿಕ ಯುದ್ಧದಿಂದ ಜಾಗತಿಕ ಸಂಘರ್ಷಕ್ಕೆ ಹೋಗುವ ಸಾಧ್ಯತೆ ಇದೆ. ಟ್ರಂಪ್ ಹೇಳಿರುವ ಬೇಷರತ್ತಾದ ಶರಣಾಗತಿ ಎಂಬ ಮಾತು ರಾಜತಾಂತ್ರಿಕ ಮಾತುಕತೆಗಳನ್ನು ಇನ್ನಷ್ಟು ಕಷ್ಟಕ್ಕೀಡು ಮಾಡಬಹುದು. ಮುಂದಿನ ದಿನಗಳಲ್ಲಿ ಈ ಯುದ್ಧ ಯಾವ ದಿಕ್ಕಿಗೆ ಹೋಗುತ್ತದೆ ಎಂದು ಜಗತ್ತೇ ಕಾದು ನೋಡುತ್ತಿದೆ.